ಕೆಲವು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಪಾವಗಡ ತಾಲೂಕಿನ ವೈ.ಎನ್. ಹೊಸಕೋಟೆ ಎಂಬ ಊರಿನಲ್ಲಿ ಯಲ್ಲಪ್ಪ ನಾಯಕ ಎಂಬ ರಾಜರು ಆಳ್ವಿಕೆ ಮಾಡುತ್ತಿದ್ದರು. ತುಂಬ ವರ್ಷಗಳಿಂದ ಕೇಳಿಬರುವುದೇನೆಂದರೆ, ಯಲ್ಲಪ್ಪ ನಾಯಕನು ತಾನು ಸಂಪಾದಿಸಿರುವ ವಜ್ರ ವೈಢೂರ್ಯ ನಿಧಿಯನ್ನು ಅಲ್ಲಿನ ವೈ.ಎನ್. ಹೊಸಕೋಟೆ ಬೆಟ್ಟದಲ್ಲಿರುವ ಗುಹೆಯಲ್ಲಿ ಭದ್ರವಾಗಿ ಇಟ್ಟಿದ್ದಾನೆ ಎಂದು ಅಲ್ಲಿನ ಸುತ್ತಮುತ್ತಲಿನ ಹಳ್ಳಿ ಜನರು ನಂಬುತ್ತಿದ್ದರು. ಆ ಗುಹೆಯು ತುಂಬ ನೀರಿನಿಂದ ಕೂಡಿದೆ, ಅಲ್ಲಿಗೆ ಹೋಗಲು ಅಸಾಧ್ಯವಾಗುವುದು. ಇದನ್ನು ಕೇಳಿದ ಮೂವರು ವ್ಯಕ್ತಿಗಳು ಹೇಗನ್ನ ಮಾಡಿ ಆ ನಿಧಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಬೆಟ್ಟಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಕೆಲವು ದಿನಗಳ ನಂತರ ಅವರು ಬೆಟ್ಟ ಹತ್ತಲು ಪ್ರಾರಂಭಿಸುತ್ತಾರೆ. ಬೆಟ್ಟ ಹತ್ತಿದ ತಕ್ಷಣ ಅಲ್ಲಿನ ಒಂದು ದೃಶ್ಯವನ್ನು ಕಂಡು ಆ ಮೂವರು ವ್ಯಕ್ತಿಗಳು ಹೆದರಿದರು. ಆ ದೃಶ್ಯ ಏನಾಗಿತ್ತು ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ.